ಆಯ್ತು, ಇದ್ರಕ್ಕಿಂತ ಇವೆಲ್ಲ ಬಿಟ್ಬಿಡಿ. ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ದಂತೂ ಖರೇನಾ, ಸತ್ಯನಾ ಅದು? ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಇವರು? ನಾಸಿರ್ ಹುಸೇನ್ ಇದು ಮಾಡಬಾರ್ದು ಅನ್ನಕ್ಕೆ ಇವ್ರು ಯಾರು? ಮತ್ತೆ ಅವರು ರಾಜೀನಾಮೆ ಕೊಡಿಸ್ಲಿ ಪ್ರತಾಪ್ ಸಿಂಹಗೆ. ಪಾಸ್ ಕೊಟ್ಟಿದೆ ಅಂತ ದೃಢ ಆಗಿದೆ ಅಲ್ಲ, ನಮ್ದಿಂದಲ್ಲ, ನಿಮ್ ಸರ್ಕಾರದಿಂದನೇ ಆಗಿದೆ ಅಲ್ಲ. ಆಮೇಲೆ ಈಸ್ ಎನ್ ಎಲೆಕ್ಟೆಡ್, ಅವ್ರ ಘೋಷಣೆ ಕೂಗಿರೋದ. ಈಗ ಈ ಬಿಜೆಪಿ ಅವರ ವರದಿ ಪ್ರಕಾರನೇ ಹೈ ಪ್ರಾಬಬಿಲಿಟಿ ಅಂತ ಇದೆ. ಹೈ ಪ್ರಾಬಬಿಲಿಟಿ ಅಂತ, ಕನ್ಕ್ಲೂಸಿವ್ ಇಲ್ಲ ಬಿಜೆಪಿ ಅವ್ರ ವರದಿ ಪ್ರಕಾರ. FSL ಅಲ್ಲಿ, ಸರ್ಕಾರದ FSL ಅಲ್ಲಿ ಯಾರೇನು ಇದೆ ಅಂದ್ರೆ ಶಂಕಿತರನ್ನ ಕರೆದು ಕೂಡ್ಸಿದ್ದಾರೆ, ವಿಚಾರಣೆ ಆಗ್ತದೆ, ವಾಯ್ಸ್ ಸ್ಯಾಂಪಲ್ ಮ್ಯಾಚ್ ಆಗ್ಲಿ, ಆಮೇಲೆ ಏನಿದೆ. ಬಟ್ ಅದಕ್ಕೆ ನಾಸೀರ್ ಹುಸೇನ್ ಅವ್ರಿಗೆ ಏನ್ ಸಂಬಂಧ? ಅಂದ್ರೆ ಮತ್ತೆ ಇವತ್ತು ಪಾರ್ಲಿಮೆಂಟ್ ದಾಳಿ ಮಾಡಿದ್ರಲ್ಲ, ಅವರಿಗೆ ಮತ್ತೆ ಪ್ರತಾಪ್ ಸಿಂಹ ಅವ್ರಿಗೆ ಸಂಬಂಧನಾ? ಫಸ್ಟ್ ಅದ್ರ ಬಗ್ಗೆ ಚರ್ಚೆ ಆಗ್ಲಿ ಮತ್ತೆ. ಆಯ್ತು, ಇದ್ರಕ್ಕಿಂತ ಇವೆಲ್ಲ ಬಿಟ್ಬಿಡಿ. ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ದಂತೂ ಖರೇನಾ, ಸತ್ಯನಾ ಅದು? ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಇವರು? ನಾಸಿರ್ ಹುಸೇನ್ ಇದು ಮಾಡಬಾರ್ದು ಅನ್ನಕ್ಕೆ ಇವ್ರು ಯಾರು? ಮತ್ತೆ ಅವರು ರಾಜೀನಾಮೆ ಕೊಡಿಸ್ಲಿ ಪ್ರತಾಪ್ ಸಿಂಹಗೆ. ಪಾಸ್ ಕೊಟ್ಟಿದೆ ಅಂತ ದೃಢ ಆಗಿದೆ ಅಲ್ಲ, ನಮ್ದಿಂದಲ್ಲ, ನಿಮ್ ಸರ್ಕಾರದಿಂದನೇ ಆಗಿದೆ ಅಲ್ಲ. ಆಮೇಲೆ ಈಸ್ ಎನ್ ಎಲೆಕ್ಟೆಡ್, ಅವ್ರ ಘೋಷಣೆ ಕೂಗಿರೋದ. ಈಗ ಈ ಬಿಜೆಪಿ ಅವರ ವರದಿ ಪ್ರಕಾರನೇ ಹೈ ಪ್ರಾಬಬಿಲಿಟಿ ಅಂತ ಇದೆ. ಹೈ ಪ್ರಾಬಬಿಲಿಟಿ ಅಂತ, ಕನ್ಕ್ಲೂಸಿವ್ ಇಲ್ಲ ಬಿಜೆಪಿ ಅವ್ರ ವರದಿ ಪ್ರಕಾರ. FSL ಅಲ್ಲಿ, ಸರ್ಕಾರದ FSL ಅಲ್ಲಿ ಯಾರೇನು ಇದೆ ಅಂದ್ರೆ ಶಂಕಿತರನ್ನ ಕರೆದು ಕೂಡ್ಸಿದ್ದಾರೆ, ವಿಚಾರಣೆ ಆಗ್ತದೆ, ವಾಯ್ಸ್ ಸ್ಯಾಂಪಲ್ ಮ್ಯಾಚ್ ಆಗ್ಲಿ, ಆಮೇಲೆ ಏನಿದೆ. ಬಟ್ ಅದಕ್ಕೆ ನಾಸೀರ್ ಹುಸೇನ್ ಅವ್ರಿಗೆ ಏನ್ ಸಂಬಂಧ? ಅಂದ್ರೆ ಮತ್ತೆ ಇವತ್ತು ಪಾರ್ಲಿಮೆಂಟ್ ದಾಳಿ ಮಾಡಿದ್ರಲ್ಲ, ಅವರಿಗೆ ಮತ್ತೆ ಪ್ರತಾಪ್ ಸಿಂಹ ಅವ್ರಿಗೆ ಸಂಬಂಧನಾ? ಫಸ್ಟ್ ಅದ್ರ ಬಗ್ಗೆ ಚರ್ಚೆ ಆಗ್ಲಿ ಮತ್ತೆ. ಆಯ್ತು, ಇದ್ರಕ್ಕಿಂತ ಇವೆಲ್ಲ ಬಿಟ್ಬಿಡಿ. ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ದಂತೂ ಖರೇನಾ, ಸತ್ಯನಾ ಅದು? ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಇವರು? ನಾಸಿರ್ ಹುಸೇನ್ ಇದು ಮಾಡಬಾರ್ದು ಅನ್ನಕ್ಕೆ ಇವ್ರು ಯಾರು? ಮತ್ತೆ ಅವರು ರಾಜೀನಾಮೆ ಕೊಡಿಸ್ಲಿ ಪ್ರತಾಪ್ ಸಿಂಹಗೆ. ಪಾಸ್ ಕೊಟ್ಟಿದೆ ಅಂತ ದೃಢ ಆಗಿದೆ ಅಲ್ಲ, ನಮ್ದಿಂದಲ್ಲ, ನಿಮ್ ಸರ್ಕಾರದಿಂದನೇ ಆಗಿದೆ ಅಲ್ಲ. ಆಮೇಲೆ ಈಸ್ ಎನ್ ಎಲೆಕ್ಟೆಡ್, ಅವ್ರ ಘೋಷಣೆ ಕೂಗಿರೋದ. ಈಗ ಈ ಬಿಜೆಪಿ ಅವರ ವರದಿ ಪ್ರಕಾರನೇ ಹೈ ಪ್ರಾಬಬಿಲಿಟಿ ಅಂತ ಇದೆ. ಹೈ ಪ್ರಾಬಬಿಲಿಟಿ ಅಂತ, ಕನ್ಕ್ಲೂಸಿವ್ ಇಲ್ಲ ಬಿಜೆಪಿ ಅವ್ರ ವರದಿ ಪ್ರಕಾರ. FSL ಅಲ್ಲಿ, ಸರ್ಕಾರದ FSL ಅಲ್ಲಿ ಯಾರೇನು ಇದೆ ಅಂದ್ರೆ ಶಂಕಿತರನ್ನ ಕರೆದು ಕೂಡ್ಸಿದ್ದಾರೆ, ವಿಚಾರಣೆ ಆಗ್ತದೆ, ವಾಯ್ಸ್ ಸ್ಯಾಂಪಲ್ ಮ್ಯಾಚ್ ಆಗ್ಲಿ, ಆಮೇಲೆ ಏನಿದೆ. ಬಟ್ ಅದಕ್ಕೆ ನಾಸೀರ್ ಹುಸೇನ್ ಅವ್ರಿಗೆ ಏನ್ ಸಂಬಂಧ? ಅಂದ್ರೆ ಮತ್ತೆ ಇವತ್ತು ಪಾರ್ಲಿಮೆಂಟ್ ದಾಳಿ ಮಾಡಿದ್ರಲ್ಲ, ಅವರಿಗೆ ಮತ್ತೆ ಪ್ರತಾಪ್ ಸಿಂಹ ಅವ್ರಿಗೆ ಸಂಬಂಧನಾ? ಫಸ್ಟ್ ಅದ್ರ ಬಗ್ಗೆ ಚರ್ಚೆ ಆಗ್ಲಿ ಮತ್ತೆ. ಆಯ್ತು, ಇದ್ರಕ್ಕಿಂತ ಇವೆಲ್ಲ ಬಿಟ್ಬಿಡಿ. ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ದಂತೂ ಖರೇನಾ, ಸತ್ಯನಾ ಅದು? ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಇವರು? ನಾಸಿರ್ ಹುಸೇನ್ ಇದು ಮಾಡಬಾರ್ದು ಅನ್ನಕ್ಕೆ ಇವ್ರು ಯಾರು? ಮತ್ತೆ ಅವರು ರಾಜೀನಾಮೆ ಕೊಡಿಸ್ಲಿ ಪ್ರತಾಪ್ ಸಿಂಹಗೆ. ಪಾಸ್ ಕೊಟ್ಟಿದೆ ಅಂತ ದೃಢ ಆಗಿದೆ ಅಲ್ಲ, ನಮ್ದಿಂದಲ್ಲ, ನಿಮ್ ಸರ್ಕಾರದಿಂದನೇ ಆಗಿದೆ ಅಲ್ಲ. ಆಮೇಲೆ ಈಸ್ ಎನ್ ಎಲೆಕ್ಟೆಡ್, ಅವ್ರ ಘೋಷಣೆ ಕೂಗಿರೋದ. ಈಗ ಈ ಬಿಜೆಪಿ ಅವರ ವರದಿ ಪ್ರಕಾರನೇ ಹೈ ಪ್ರಾಬಬಿಲಿಟಿ ಅಂತ ಇದೆ. ಹೈ ಪ್ರಾಬಬಿಲಿಟಿ ಅಂತ, ಕನ್ಕ್ಲೂಸಿವ್ ಇಲ್ಲ ಬಿಜೆಪಿ ಅವ್ರ ವರದಿ ಪ್ರಕಾರ. FSL ಅಲ್ಲಿ, ಸರ್ಕಾರದ FSL ಅಲ್ಲಿ ಯಾರೇನು ಇದೆ ಅಂದ್ರೆ ಶಂಕಿತರನ್ನ ಕರೆದು ಕೂಡ್ಸಿದ್ದಾರೆ, ವಿಚಾರಣೆ ಆಗ್ತದೆ, ವಾಯ್ಸ್ ಸ್ಯಾಂಪಲ್ ಮ್ಯಾಚ್ ಆಗ್ಲಿ, ಆಮೇಲೆ ಏನಿದೆ. ಬಟ್ ಅದಕ್ಕೆ ನಾಸೀರ್ ಹುಸೇನ್ ಅವ್ರಿಗೆ ಏನ್ ಸಂಬಂಧ? ಅಂದ್ರೆ ಮತ್ತೆ ಇವತ್ತು ಪಾರ್ಲಿಮೆಂಟ್ ದಾಳಿ ಮಾಡಿದ್ರಲ್ಲ, ಅವರಿಗೆ ಮತ್ತೆ ಪ್ರತಾಪ್ ಸಿಂಹ ಅವ್ರಿಗೆ ಸಂಬಂಧನಾ? ಫಸ್ಟ್ ಅದ್ರ ಬಗ್ಗೆ ಚರ್ಚೆ ಆಗ್ಲಿ ಮತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.